ಸಂಪುಟ ವಿಸ್ತರಣೆ ಚರ್ಚೆ ಅಂತ ಆಗಿದೆ. ಸೊ ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಹೇಳಿದ್ದೀವಿ. ಸೊ ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನೋಡೋಣ, ಕಾದು ನೋಡೋಣ. ಯಾವತ್ತು ಏನು ಅನ್ನುವಂಥದ್ದು ಭಾಳ ಇನ್ನೂ ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ, ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕಲ್ಲ, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಂತ ಅಷ್ಟು ಗೊತ್ತಿದೆ. ಅವಾಗಂತೂ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದು ಬಿಡುತ್ತೆ 20 ಅಥವಾ ಮತ್ತೆ ಅದು ಗೊತ್ತಿಲ್ಲ, ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಕೊಟ್ಟದ್ದು. ಆದರೆ ಮಾಡೋದಂತ ನಿಶ್ಚಿತ, ಬೇಗ ಮಾಡ್ತಾರೆ. ಒಂದೇ ಅಂತ ಮತ್ತೆ ಏನು ಕೆಲವು ಇಟ್ಕೋತಾರೆ ಗೊತ್ತಿಲ್ಲ. ಸೊ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಷ್ಟು. ಅಲ್ಲ, ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಚರ್ಚೆ ಆಗಿಲ್ಲ, ಅವಶ್ಯ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದ್ರೆ. ಸೊ ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸೊಬ್ಬರು ಕೆಪಾಸಿಟಿ ಇದ್ದರೆ ಅಂಥವ್ರನ್ನೂ ಇಂಡಕ್ಟ್ ಮಾಡಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಒಂದು ಜಾಸ್ತಿ ಇದೆ ಅದೇ, ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತೆ ಕೊಡಲೇಬೇಕು, ಕಂಪಲ್ಸರಿ, ನೋ ಡೌಟ್, ಒಂದಂತೆ ಕೊಡಲೇಬೇಕು. ಸೊ ಎರಡನೇದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸುರ್ಜೇವಾಲಾ ಭೇಟಿಯಾಗಿದೆ. ಅದೇ ರಾಜ್ಯ ರಾಜಕಾರಣಿ ಬರುವಂಥ ಚುನಾವಣೆ, ಲೋಕಲ್ ಬಾಡೀಸು ಚರ್ಚೆ ಆಗಿದೆ. ಬೇರೆ ಸಂಘಟನೆ ವಿಚಾರವಾಗಿ ಅದೇ ಮುಂದಿನ 28ರ ಗುರಿ. ಸಂಘಟನೆ ಕೆಲವು ಬದಲಾವಣೆ, ಹೊಸ ಅಧ್ಯಕ್ಷ ಬರ್ತಾರೆ, ಹೊಸ ಅಧ್ಯಕ್ಷ ತಮಗೆ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ, ಅದು ವಾಡಿಕೆ. ಸೊ ಮಾಡಿ ಮತ್ತೆ ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಸಿರೀಸ್ ಆಫ್ ಎಲೆಕ್ಷನ್ ಬರ್ತಾಯಿದೆ. ಸೊ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ಮಾಡೋಣ, ಅವ್ರ ಜೊತೆ ನಾವು ಇರ್ತೀವಿ. ನಾವೇನು ಬಳಸಿಲ್ಲ, ಅವ್ರ ಹೆಸರಲ್ಲಿ ಹೇಳಿದ್ದೀನಿ. ನೀವು ಜಾಯಿಂಟ್ ಮಾಡಿ ನಾ ಏನು ಮಾಡಲಿ, ಅದಕ್ಕೆ ನಂದೇನು ಸಹ ಇಲ್ಲ. ಕೇಳ್ತಾರೆ ಅಸಮಾಧಾನ ಇದೆ ಎಲ್ಲಿದೆ ಅಂತ ನಾವು ಕೇಳ್ತೀವಿ. ಅದಕ್ಕೆ ಮುಂದೆ 2-3 ಹುಟ್ಕೊಂಡು ಬಿಟ್ಟರೆ ರೆಕ್ಕೆ ಪಕ್ಕೆ ನನಗೆ ಜವಾಬ್ದಾರಿ ಅಲ್ಲ. ಪದೇ ಪದೇ ಅದೇ ಕೇಳ್ತಾರೆ, ನಾವಿಲ್ಲ ಅಂತ ಅದೇ ಹೇಳ್ತೀವಿ. ಹೇಳಿದ ಮ್ಯಾಗೆ ಅದು ಅಷ್ಟಕ್ಕೆ ಬಿಡೋಲ್ಲ ಅವರು. ಏನಾದ್ರು ಸೇರಿಸಿಬಿಡ್ತಾರೆ. ಹೀಗಾಗಿ ಗೊಂದಲ ಇದೆ. ಅವ್ರದ್ದು ಮಧ್ಯೆ ಪ್ರಶ್ನೆ ಇಲ್ಲ, ಏನೂ ಗೊಂದಲ ಇಲ್ಲ. ಮುಂಚೆನೇ ಹಂಗೆ ಇದು, ಈಗ ಹಂಗೆ ಇರ್ತದೆ, ಪ್ರಶ್ನೆ ಇಲ್ಲ. ಸೊ ಈಗ ಮಧ್ಯೆ ಯಾರೋ ಹುಟ್ಕೊಂಡಿದ್ದಾರೆ ಹೊಸಬ್ರು. ಅದೇನೋ ಲಾಭ ಪಡಿಲಿಕ್ಕೋ ಅಥವಾ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ನೋಡು, ಯಾವುದೋ ಒಂದು ಶಕ್ತಿಗಳು ಹುಟ್ಟಿದೆ. ಆದರೂ ಅದೇನಿದೆ, ಭಾಳ ಜನ ಉಳಿಯೋಲ್ಲ ಜನರಲ್ಲಿ. ಯಾಕೆ ನಾವು 30 ವರ್ಷದಿಂದ ಕೂಡಿ ಬಂದಿದ್ದೀವಿ, ಇದ್ದೇ ಇರ್ತೈತೆ. ಓಕೆ, ಥ್ಯಾಂಕ್ ಯು ಸರ್.